ಎಲ್ಲರಿಗೂ ನಮಸ್ಕಾರ. ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆಯೇ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನಮ್ಮಲ್ಲಿ ಅನೇಕ ಪವಿತ್ರವಾದ ಗ್ರಂಥಗಳಿವೆ. ಹಾಗೆ ಪ್ರತಿಯೊಂದು ಗ್ರಂಥ ಪಾರಾಯಣಕ್ಕೂ ಅದರದೇ ಆದ ವಿಶೇಷ ಫಲಗಳಿವೆ. ಇಂಥ ಮಹಾನ್ ಗ್ರಂಥಗಳ ಪಾಲಿಗೆ ಸೇರೋದು ಶ್ರೀ ಸಾಯಿ ಸಚ್ಚರಿತೆ. ಈ ಶ್ರೀ ಸಾಯಿ ಸಚ್ಚರಿತೆಯನ್ನು ರಚನೆ ಮಾಡಿದವರು ಗೋವಿಂದ ರಘುನಾಥ್ ದಾಬೋಲ್ಕರ್ ಅವರು. ಇವರನ್ನು ಬಾಬಾ ಹೇಮಾಡ ಪಂಥ ಅಂತ ಕರೆದ್ರು. ಹಾಗಾಗಿ ಮುಂದೆ ಇವರು ಹೇಮಾಡ ಪಂಥ ಅಂತಲೇ ಪ್ರಸಿದ್ಧಿ ಹೊಂದಿದ್ರು. ಈ ಸಾಯಿ ಸಚ್ಚರಿತೆಯನ್ನು ಇವರು ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ. ಇದರಲ್ಲಿ ಒಟ್ಟು 52 ಅಧ್ಯಾಯಗಳಿವೆ. ಇದನ್ನು ಕನ್ನಡಕ್ಕೆ ಹಾಗೆ ಬೇರೆ ಭಾಷೆಗಳಿಗೆ ಸಹ ಭಾಷಾಂತರ ಕೂಡ ಮಾಡಲಾಗಿದೆ. ಈ ಸಾಯಿ ಸಚ್ಚರಿತೆಯ ಮೊದಲನೆಯ ಅಧ್ಯಾಯದಲ್ಲಿ ಹೇಮಾಡ ಪಂಥರು ವಂದನೆ, ಗೋಧಿ ಹಿಟ್ಟಿನ ಕತೆ ಹಾಗೂ ಅದರ ತತ್ವವನ್ನು ವಿವರಿಸಿದ್ದಾರೆ. ಹಾಗಾದರೆ ಈ ಮೊದಲನೇ ಅಧ್ಯಾಯದಲ್ಲಿ ಏನಿದೆ, ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಪೂರ್ವ ಸಂಪ್ರದಾಯಕ್ಕೆ ಅನುಸಾರವಾಗಿ ಹೇಮಾಡ ಪಂಥರು ಸಾಯಿ ಸಚ್ಚರಿತೆಯನ್ನು ರಚನೆ ಮಾಡೋಕ್ಕೆ ಮುಂಚೆ ಅನೇಕ ವಿಧವಾದ ವಂದನೆಗಳನ್ನ ಅರ್ಪಿಸಿರ್ತಾರೆ. ಮೊದಲನೇದಾಗಿ ಅವರು ವಿನಾಯಕನಿಗೆ ವಂದನೆ ಅರ್ಪಿಸ್ತಾ ಈ ಸಾಯಿ ಸಚ್ಚರಿತೆಯನ್ನು ಬರೆಯೋಕ್ಕೆ ತೊಡಗ್ತಾರೆ. ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಹೇಳಿ ಸಾಯಿಬಾಬಾ ಅವ್ರನ್ನೇ ಗಣಪತಿ ಅಂತ ಪ್ರಾರ್ಥನೆ ಮಾಡಿ ಅವರು ವಿಘ್ನೇಶ್ವರನಿಗೆ ವಂದನೆ ಸಲ್ಲಿಸ್ತಾರೆ. ನಂತರ ಈ ಕೃತಿಯನ್ನು ರಚಿಸೋಕ್ಕೆ ಸಾಕಷ್ಟು ಹುಮ್ಮಸ್ಸು ನೀಡಮ್ಮ ಮಾತೆ ಅಂತ ಹೇಳಿ ಸರಸ್ವತಿ ಮಾತೆಯನ್ನು ಪ್ರಾರ್ಥನೆ ಮಾಡಿ ಸಾಯಿಬಾಬಾ ಅವರೇ ಸರಸ್ವತಿಯಲ್ಲಿ ಐಕ್ಯರಾಗಿ ಅವರೇ ತಮ್ಮ ಜೀವನ ಚರಿತ್ರೆಯನ್ನು ತಮ್ಮಿಂದ ಬರೆಸ್ತಾ ಇದ್ದಾರೆ ಅಂತ ಪ್ರಾರ್ಥನೆ ಮಾಡ್ತಾ ಸರಸ್ವತಿ ಮಾತೆಗೆ ವಂದಿಸ್ತಾರೆ. ನಂತರ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣ ಆಗಿರೋ ತ್ರಿಮೂರ್ತಿಗಳಿಗೆ ವಂದನೆ ಅರ್ಪಿಸ್ತಾ ಸಾಯಿಬಾಬಾ ಅವರು ಈ ಸಂಸಾರ ಸಾಗರವನ್ನು ಸುಗಮವಾಗಿ ದಾಟಿಸ್ಲಿ ಅಂತ ಬೇಡಿಕೊಂಡು ಈ ಸಾಯಿ ಸಚ್ಚರಿತೆಯನ್ನು ರಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಅವರ ಕುಲದೇವರಾದ ನಾರಾಯಣ ಆದಿನಾಥರಿಗೆ ಕೂಡ ವಂದನೆ ಅರ್ಪಿಸ್ತಾರೆ. ಅದಾದ ನಂತರ ತಾವು ಜನಿಸಿದ ಗೋತ್ರದ ಮೂಲ ಪುರುಷರಾದ ಭಾರದ್ವಾಜ ಮುನಿಗಳಿಗೆ ಹಾಗೆ ಮತ್ತಿತರ ಮುನಿಗಳಿಗೆ ಸಹ ಅವರು ವಂದನೆ ಅರ್ಪಿಸ್ತಾರೆ. ಅವರು ಯಾಜ್ಞವಲ್ಕ್ಯ, ಭೃಗು, ಪರಾಶರ, ನಾರದ, ವೇದವ್ಯಾಸ, ಸನಕ, ಸನಂದನ, ಸನತ್ಕುಮಾರ, ಶುಕ, ಶೌನಕ, ವಿಶ್ವಾಮಿತ್ರ, ವಾಲ್ಮೀಕಿ, ವಾಮದೇವ, ಜೈಮಿನಿ, ವೈಶಂಪಾಯನ, ನವಯೋಗೀಂದ್ರ ಮುಂತಾದ ಮಹರ್ಷಿಗಳಿಗೆ ಹಾಗೂ ನವಯೋಗಿಗಳಾದ ನಿವೃತ್ತಿ, ಜ್ಞಾನದೇವ, ಮುಕ್ತಾಬಾಯಿ, ಜನಾರ್ದನ, ಏಕನಾಥ, ನಾಮದೇವ, ತುಕಾರಾಮ, ಖನ, ನರಹರಿ ಮುಂತಾದವರಿಗೆ ಸಹ ವಂದನೆ ಅರ್ಪಿಸ್ತಾರೆ. ಇದಾದ ನಂತರ ಅವರ ಅಜ್ಜ ಸದಾಶಿವರಾವ, ಅವರ ಪಿತಾಮಹ ರಘುನಾಥರಾವ ಹಾಗೂ ತಮ್ಮನ್ನು ಬಾಲ್ಯದಲ್ಲೇ ಬಿಟ್ಟು ಅಗಲಿದ ಅವರ ಮಾತೆ ಮತ್ತು ಅವರನ್ನು ಸಾಕು ಸಲಹಿದ ಅತ್ತೆ ಮತ್ತು ಅವರ ಪ್ರೀತಿಯ ಅಗ್ರಜರಿಗೆ ವಂದನೆ ಅರ್ಪಿಸ್ತಾರೆ. ಜೊತೆಗೆ ಇದನ್ನು ಯಾರ್ಯಾರು ಓದ್ತಾರೆ, ಯಾರ್ಯಾರು ಕೇಳ್ತಾರೆ, ವಾಚಕ ಮಹಾಶಯರಿಗೆ ಸಹ ವಂದನೆ ಅರ್ಪಿಸಿ ಈ ಕಾರ್ಯದಲ್ಲಿ ಅವರು ಗಮನ ಕೊಟ್ಟು ಭಗವಂತನ ಪ್ರಾರ್ಥನೆ ಮಾಡಲಿ, ಇದನ್ನು ಓದಿ ಅದರಿಂದ ಫಲ ಪಡೀಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ತಾರೆ. ಕೊನೆಯದಾಗಿ ಅವರ ಏಕಮಾತ್ರ ರಕ್ಷಕರಾದ ಈ ಜಗ ಅನ್ನೋ ಮಾಯೆಯಿಂದ ವಿಮೋಚನೆ ಹೊಂದಿ ಬ್ರಹ್ಮಜ್ಞಾನವನ್ನು ಪಡೆಯೋಕ್ಕೆ ಸಹಾಯಕರಾದ ದತ್ತಾತ್ರೇಯ ಅವತಾರ ರೂಪಿಗಳಾದ ಸಾಯಿನಾಥರಿಗೆ ವಂದನೆನ ಅರ್ಪಿಸ್ತಾರೆ. ಹೀಗೆ ಪ್ರತಿಯೊಬ್ಬರಿಗೂ ವಂದನೆ ಅರ್ಪಿಸಿ ಈ ಸಾಯಿ ಸಚ್ಚರಿತೆ ಬರೆಯೋದಕ್ಕೆ ತೊಡಗ್ತಾರೆ. ಈಗ ಹೇಮಾಡ ಪಂಥರು ಸಾಯಿ ಸಚ್ಚರಿತೆ ರಚನೆ ಮಾಡೋದಕ್ಕೆ ಕಾರಣ ಆದ ಒಂದು ಮುಖ್ಯವಾದ ಘಟನೆ ಬಗ್ಗೆ ಹೇಳ್ತಾರೆ. ಸುಮಾರು 1910 ನಂತರ ಒಂದು ದಿನ ಪ್ರಾತಃ ಕಾಲದಲ್ಲಿ ಅವರು ಸಾಯಿಬಾಬಾ ಅವರ ದರ್ಶನ ಭಾಗ್ಯನ ಪಡೆಯೋದಕ್ಕೋಸ್ಕರ ಶಿರಡಿಯಲ್ಲಿರೋ ಮಸೀದಿಗೆ ಹೋಗ್ತಾರೆ. ಆಗ ಒಂದು ಅದ್ಭುತವಾದ ಚಮತ್ಕಾರವನ್ನು ಕಂಡು ಅವರು ದಿಗ್ಭ್ರಾಂತರಾಗ್ತಾರೆ. ಸಾಯಿಬಾಬಾ ಅವರು ತಮ್ಮ ಮುಖವನ್ನು ತೊಳೆದುಕೊಂಡು ನಂತರ ಗೋಧಿನ ಬೀಸೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಹಿಡಿಯಾಗಿ ಗೋಧಿನ ಬೀಸೋ ಕಲ್ಲಿನೊಳಗೆ ಹಾಕ್ತಾ ಬೀಸ್ತಾ ಕುಳಿತುಕೊಳ್ತಾರೆ. ಇವರು ಭಿಕ್ಷೆ ಬೇಡಿ ಜೀವನ ಮಾಡೋರು, ಹೀಗೇಕೆ ಗೋಧಿಯನ್ನು ಬೀಸಿ ಹಿಟ್ಟು ಕೂಡಿ ಹಾಕ್ತಾ ಇದ್ದಾರೆ ಅನ್ನೋ ಭಾವನೆ ಹೇಮಾಡ ಪಂಥರಿಗೆ ಬರುತ್ತೆ. ಅಲ್ಲಿ ನೆರೆದಿದ್ದ ಅನೇಕ ಭಕ್ತರಿಗೂ ಸಹ ಇದೇ ಭಾವನೆ ಇರುತ್ತೆ. ಆದರೆ ಬಾಬಾ ಅವ್ರನ್ನ ಕೇಳೋ ಧೈರ್ಯ ಯಾರಿಗೂ ಇರೋದಿಲ್ಲ. ನಂತರ 4 ಜನ ಮಹಿಳೆಯರು ಧೈರ್ಯ ಮಾಡಿ ಮುಂದೆ ಹೋಗಿ ಬಾಬಾ ಅವ್ರನ್ನ ಎಬ್ಬಿಸಿ ಅವರ ಲೀಲೆಗಳನ್ನ ಹಾಡ್ತಾ ಅವರೇ ಬೀಸೋದಕ್ಕೆ ಕುಳಿತುಕೊಳ್ತಾರೆ. ಬಾಬಾ ಮೊದಲು ಕೋಪಗೊಂಡ್ರು,
ಆ ಮಹಿಳೆಯರ ಪ್ರೀತಿ ಭಕ್ತಿ ವಾತ್ಸಲ್ಯಗಳಿಗೆ ಮನಸೋತು ಮುಗುಳ್ನಗೆ ಬೀರ್ತಾ ಕೂತ್ಕೋತಾರೆ. ನಂತರ ಅವರು ಬೀಸ್ತಾ ಬೀಸ್ತಾ ಬಾಬಾ ಅವ್ರಿಗೆ ಮನೆ ಆಗಲಿ ಮಠ ಆಗಲಿ ಆಸ್ತಿ ಪಾಸ್ತಿ ಆಗಲಿ ಮಕ್ಕಳು ಮರಿಗಳಾಗಲಿ ಯಾರೂ ಇಲ್ಲ, ಜೋಪಾನ ಮಾಡೋದಕ್ಕೆ ಸಹ ಯಾರೂ ಇಲ್ಲ, ಭಿಕ್ಷಾಟನೆಯಿಂದ ಕಾಲ ನುಗ್ತಾ ಇದ್ದಾರೆ. ಆದರೂ ಇವರು ಈ ಹಿಟ್ಟನ್ನು ಯಾಕೆ ಪುಡಿ ಮಾಡ್ತಾ ಇದ್ದಾರೆ? ರೊಟ್ಟಿ ಮಾಡೋದಕ್ಕೂ ಇವ್ರಿಗೆ ಹಿಟ್ಟು ಬೇಕಾಗಿಲ್ಲ. ಇಷ್ಟೊಂದು ಹಿಟ್ಟು ಏನಕ್ಕೆ? ದಯಾಳುವಾದ ಇವರು ನಮಗೆ ಈ ಹಿಟ್ಟನ್ನು ಹಂಚಿಬಿಡಬಹುದು ಅಂತ ತಮ್ಮೊಳಗೆ ತಾವೇ ಯೋಚನೆ ಮಾಡ್ತಾ ಹಿಟ್ಟನ್ನೆಲ್ಲನೂ ಬೀಸಿ ಮುಗಿಸಿದ ನಂತರ 4 ಭಾಗ ಮಾಡಿ ಹಂಚ್ಕೊಂಡು ತಗೊಂಡು ಹೋಗೋದಕ್ಕೆ ಸಿದ್ಧರಾಗ್ತಾರೆ. ಇದನ್ನು ನೋಡಿ ಅಲ್ಲಿವರೆಗೂ ತಾಳ್ಮೆಯಿಂದ ಇದ್ದ ಬಾಬಾ ಒಮ್ಮೆಲೆ ಕೋಪಗೊಂಡು, ಮಹಿಳೆಯರೇ, ನಿಮಗೇನು ಹುಚ್ಚು ಹಿಡಿಯುತ್ತೆ? ಯಾರ ಅಪ್ಪನ ಆಸ್ತಿಯಿಂದ ಹಿಟ್ಟು ದೋಚಿಕೊಂಡು ಹೋಗ್ತಾ ಇದ್ದೀರಿ? ನಾನೇನಾದರೂ ನಿಮ್ಮ ಮನೆಯಿಂದ ಗೋಧಿನ ಎರವಲಾಗಿ ತಂದಿದ್ದೀನಾ ಅಂತ ಕೇಳ್ತಾರೆ. ಅದಾದ ನಂತರ ಈ ಹಿಟ್ಟನ್ನು ತೆಗೆದುಕೊಂಡು ಹೋಗಿ ಹಳ್ಳಿಯ ಗಡಿಯ ಸುತ್ತ ಹಾಕಬನ್ನಿ ಅಂತ ಕಳಿಸ್ತಾರೆ. ಈ ಮಾತನ್ನು ಕೇಳಿ ಮಹಿಳೆಯರು ಗಾಬರಿಗೊಂಡು ತಮ್ಮಲ್ಲೇ ಪಿಸ್ಕುಡ್ತಾ ಬಾಬಾ ಅವರ ಆಜ್ಞೆ ಅನುಸಾರವಾಗಿ ಹಿಟ್ಟನ್ನು ತೆಗೆದುಕೊಂಡು ಹೋಗಿ ಹಳ್ಳಿಯ ಗಡಿಯ ಸುತ್ತಲೂ ಹಾಕಿ ಬರ್ತಾರೆ. ಆಗ ಹೇಮಾಡ ಪಂತರು ಬಾಬಾ ಹೀಗೇಗೆ ಮಾಡಿದ್ರು ಅಂತ ಶಿರಡಿವಾಸಿಗಳಲ್ಲಿ ಪ್ರಶ್ನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕಾಲರ ಅನ್ನೋ ಅಂಟುಜಾಡಿಯ ಹಳ್ಳಿ ತುಂಬ ಹರಡಿದೆ. ಇದಕ್ಕೆ ಇದು ಬಾಬಾ ಅವರ ಚಿಕಿತ್ಸೆ. ಅವರು ಹಿಟ್ಟು ಮಾಡಿ ಚೆಲ್ಲಿದ್ದು ಬರೀ ಗೋಧಿಯನ್ನು ಮಾತ್ರ ಅಲ್ಲ, ಕಾಲರ ಕ್ರಿಮಿಗಳನ್ನು ಅದನ್ನು ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ. ಇದರಿಂದ ಈಗ ಕಾಲರ ಜಾಡಿಯ ಕಡಿಮೆ ಆಗಿ ಜನರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ತಾರೆ. ಈ ವಿಷಯನ ಕೇಳಿ ಹೇಮಾಡ ಪಂತರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅವರು ತಮ್ಮೊಳಗೆ ತಾವೇ, ಗೋಧಿ ಹಿಟ್ಟಿಗೂ ಕಾಲರಾಕ್ಕೂ ಏನು ಸಂಬಂಧ ಇದೆ? ಈ ಘಟನೆ ವಿವರಣಾತೀತ. ನಾನು ಬಾಬಾ ಅವರ ಲೀಲೆಗಳ ಬಗ್ಗೆ ಬರೀಲೇಬೇಕು ಮತ್ತು ಅದನ್ನು ಮನದಣಿಯುವಂತೆ ಹಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಅಂತ ಯೋಚನೆ ಅವರಿಗೆ ಬಂದಿದ್ದೇ ತಡ ಅವರ ಹೃದಯದಲ್ಲಿ ಸಂತೋಷ ತುಂಬಿ ತುಳ್ಕಾಡೋಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿ ಸಾಯಿ ಸಚ್ಚರಿತೆ ಬರೆಯೋದಕ್ಕೆ ಹೇಮಾಡ ಪಂತರಿಗೆ ಸ್ಫೂರ್ತಿ ಬರುತ್ತೆ. ಬಾಬಾ ಅವರ ಕೃಪಾದೃಷ್ಟಿ ಮತ್ತು ಆಶೀರ್ವಾದ ಫಲದಿಂದ ಈ ಕೆಲಸನ ಅವರು ಯಶಸ್ವಿಯಾಗಿ ಕೂಡ ಮುಗಿಸಿರ್ತಾರೆ. ಇಲ್ಲಿ ಬೀಸುವುದರ ತತ್ವ ಏನು ಅಂತ ನೋಡಿದ್ರೆ, ಶಿರಡಿ ನಿವಾಸಿಗಳು ಕೊಟ್ಟ ಉತ್ತರ ಮಾತ್ರ ಅಲ್ಲದೆ ಅದಕ್ಕೆ ಇನ್ನೊಂದು ಅರ್ಥ ಕೂಡ ಹೀಗಿದೆ. ಸಾಯಿಬಾಬಾ ಶಿರಡಿಯಲ್ಲಿ ಸುಮಾರು 60 ವರ್ಷಗಳ ಕಾಲ ವಾಸ ಮಾಡಿದ್ರು. ಈ ಕಾಲದಲ್ಲಿ ಈ ಥರದ ಬೀಸುವಿಕೆಯನ್ನು ಅವರು ಪ್ರತಿದಿನ ಕೂಡ ಮಾಡ್ತಾಯಿದ್ರು. ಅವರು ಬೀಸ್ತಾ ಇದ್ದಿದ್ದು ಬರೀ ಗೋಧಿಯನ್ನಲ್ಲ, ಅಸಂಖ್ಯಾತ ಭಕ್ತರ ಪಾಪಗಳನ್ನ ಮತ್ತು ಅವರ ಮಾನಸಿಕ ಹಾಗೂ ದೈಹಿಕ ಜಿಗುಪ್ಸೆಗಳನ್ನು. ಕಾರಣ, ಈ ಬೀಸುವ ಕಲ್ಲುಗಳು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತೆ. ಮೇಲಿನ ಕಲ್ಲು ಕರ್ಮವನ್ನು, ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತೆ. ಬೀಸುವ ಕಲ್ಲಿನ ಹಿಡಿ ಜ್ಞಾನವನ್ನು ಸೂಚಿಸುತ್ತೆ. ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಬೇಕಾದ್ರೆ ನಮ್ಮಲ್ಲಿರೋ ಪಾಪ, ಅಸೂಯೆ, ಆಶೆ ಮತ್ತು ಸತ್ವ, ರಜಸ್ಸು, ತಮೋಗುಣಗಳು, ಅಹಂಕಾರ ಇದೆಲ್ಲದನ್ನು ಬೀಸೋದ್ರಿಂದ ಹೊರದೂಡಬೇಕು. ಆಗ ನಮಗೆ ಅರಿವು ಉಂಟಾಗತ್ತೆ ಅನ್ನೋದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶವಾಗಿತ್ತು. ಇದರ ಜೊತೆಗೆ ಬೀಸೋ ಕಲ್ಲಿನಲ್ಲಿ ಸಿಕ್ಕ ಕಾಳುಗಳಂತೆ ಈ ಭವಚಕ್ರದಲ್ಲಿ ಸಿಕ್ಕು ನಾನು ವೇದನೆಯನ್ನು ಅನುಭವಿಸಬೇಕಾಗಿದೆ ಅಂತ ಕಬೀರರು ಒಮ್ಮೆ ಕಾಳು ಬೀಸುತ್ತಿದ್ದ ಒಬ್ಬ ಮಹಿಳೆಯನ್ನು ನೋಡಿ ಅವರ ಗುರುಗಳಾದ ನಿಪತಿ ರಂಜನರಿಗೆ ಹೇಳ್ತಾರೆ. ಆಗ ಅವರ ಗುರುಗಳು ನಿಪತಿ ರಂಜನರು ಹೇಳ್ತಾರೆ, ಅಂಜಬೇಡ, ನಾನು ಹಿಡಿದಂತೆ ನೀನೂ ಸಹ ಈ ಚಕ್ರಕ್ಕೆ ಇರೋ ಜ್ಞಾನ ಎಂಬ ಮೇಟಿಯನ್ನು ಭದ್ರವಾಗಿ ಹಿಡಿದುಕೋ. ಅದರಿಂದ ಅತ್ತಿತ್ತ ದೂರ ಹೋಗಬೇಡ, ಅಂತರ್ಮುಖಿಯಾಗು, ಆಗ ನಿನಗೆ ಖಚಿತವಾಗಿ ಕಲ್ಯಾಣ ಆಗತ್ತೆ ಅಂತ ಉಪದೇಶ ನೀಡ್ತಾರೆ. ಈ ಬೀಸುವುದರ ತತ್ವ ಇಷ್ಟು ಮಹತ್ವದ್ದಾಗಿದೆ. ಇದರೊಂದಿಗೆ ಸಾಯಿ ಸಚ್ಚರಿತೆಯ ಮೊದಲನೆಯ ಅಧ್ಯಾಯ ಸಂಪೂರ್ಣ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಾಯಿ ಸಚ್ಚರಿತೆಯ 2ನೇ ಅಧ್ಯಾಯದೊಂದಿಗೆ ಭೇಟಿ ಮಾಡೋಣ. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.